ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವರಿಗೆ ಒಂದು ಬಹುಮುಖ್ಯವಾದ ಮಾಹಿತಿ. ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಹೌದು, ಮಾರ್ಚ್ 31ನೇ ತಾರೀಕು ಒಳಗಡೆ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇರೋವಂಥವ್ರು, APL ಆಗಿರಲಿ, BPL ಆಗಿರಲಿ, ಅಂತ್ಯೋದಯ ಆಗಿರಲಿ ಅಥವಾ ನಿಮ್ಮದು ಬೇರೆ ಯಾವುದೇ ರೇಷನ್ ಕಾರ್ಡ್ ಆಗಿರಲು ಕಂಪಲ್ಸರಿ ಈ ಕೆಲಸನ ನೀವು ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನೀವು ಮಾಡಿಲ್ಲ ಅಂದರೆ 30ನೇ ತಾರೀಕು ಕಳೆದ ತಕ್ಷಣ ನಿಮಗೆ ರೇಷನ್ ಕಾರ್ಡ್ ರದ್ದಾಗೋ ಸಾಧ್ಯತೆ ಇದೆ. ಈಗಾಗಲೇ ಸುಮಾರು 21,000ಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಸ್ಕ್ರೀನ್‌ಶಾಟ್ ಹಾಕ್ಕೊಟ್ಟಿದ್ದೀನಿ. 21,000 ರೇಷನ್ ಕಾರ್ಡ್ ರದ್ದಾಗಿರೋ ಲಿಸ್ಟ್ ಕೂಡ ಹಾಕ್ಕೊಟ್ಟಿದ್ದೀನಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ರದ್ದಾಗಿದೆ ಅಂತ ಕೂಡ ಹೇಳ್ತೀನಿ. ನೋಡಿ, ಈ ಕೆಲಸನ ನೀವು ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ನಾನು ಹೇಳುವಂಥ ಕೆಲಸನ ಮಾಡಿಬಿಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೆ ನಾನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಗೊತ್ತಾ, ಈಗ ರೇಷನ್ ಕಾರ್ಡು ಒಂದು ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ. ರೇಷನ್ ಕಾರ್ಡ್ ಇತ್ತು ಅಂದರೆ ಅವರಿಗೆ ಬಹಳ ಹೆಲ್ಪ್ಫುಲ್ ಇದ್ದಾವೆ. ಗೌರ್ಮೆಂಟ್ ಕಡೆಯಿಂದ ಫ್ರೀ ಸ್ಕೀಮ್ಗಳಿದ್ದಾವೆ. ಆಸ್ಪತ್ರೆಗೆ ಹೋದರೆ ಅಲ್ಲಿ ಕೂಡ ಅವ್ರಿಗೆ ಬೆನಿಫಿಟ್ ಇರುತ್ತೆ. ಸ್ವಲ್ಪ ಫೀಸ್ ಕಮ್ಮಿ ಆಗುತ್ತೆ. ಗೌರ್ಮೆಂಟ್ ಸ್ಕೀಮಲ್ಲಿ ನೀವು ಮನೆ ಇಲ್ಲ ಅಂದರೆ ಮನೆಗೆ ಅರ್ಜಿ ಹಾಕಬಹುದು. PM ಆವಾಸ್ ಯೋಜನೆಗೆ ಹಾಕಬಹುದು. ಮಹಡಿಗಳ ಕಟ್ಟಡ ಯೋಜನೆ ಇದೆ ಅಲ್ವಾ, ಅದರಲ್ಲಿ ನಿಮಗೆ ಒಂದು ಫ್ಲ್ಯಾಟ್ ಫ್ರೀಯಾಗಿ ಸಿಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಏನು ಬೆನಿಫಿಟ್ ಇದೆ, ರೇಷನ್ ಕಾರ್ಡಲ್ಲಿ ಇರೋಂಥ ಬೆನಿಫಿಟ್ಟು ಬೇರೆ ಯಾವುದ್ರಲ್ಲೂ ಇಲ್ಲ. ಒಂದು ಆದ್ಯತಾ ಪ್ರಮುಖ ದಾಖಲೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಳಕೆಯಲ್ಲಿದೆ. ಸೊ ರೇಷನ್ ಕಾರ್ಡ್ ಇರೋಂಥವ್ರು ಏನು ಮಾಡ್ಕೊಬಿಟ್ಟಿದ್ದಾರೆ, ಅದರಲ್ಲಿ ಕೆಲವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತ್ಯೋದಯ ರೇಷನ್ ಕಾರ್ಡು ಮತ್ತು BPL ರೇಷನ್ ಕಾರ್ಡ್ಗಳನ್ನ. ಯಾರು APL ಆಗಬೇಕು, APLಗೆ ಎಲಿಜಿಬಲ್ ಇರ್ತಾರೆ, ಶ್ರೀಮಂತರು ಇರ್ತಾರೆ, ಅಂಥವರೆಲ್ಲ ಕೂಡ ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಬಿಟ್ಟು BPL ರೇಷನ್ ಕಾರ್ಡ್ನ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ರೇಷನ್ ಕಾರ್ಡ್ ರದ್ದು ಮಾಡೋಕ್ಕೆ ನಿಂತ್ಕೊಂಡಿತ್ತು. ಒಂದು 3-4 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿತ್ತು. ಅದರಲ್ಲಿ ಕೂಲಿ ಮಾಡೋಂಥವ್ರನ್ನ, ಆಟೋ ಓಡಿಸೋರ್ನೆಲ್ಲ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟಿತ್ತು. ಮತ್ತೆ ಒಂದಷ್ಟು ಡಿಸ್ಕಷನ್ ನಂತರ ರೇಷನ್ ಕಾರ್ಡ್ ರದ್ದತಿನ ಕ್ಯಾನ್ಸಲ್ ಮಾಡಿಬಿಟ್ಟು ಹಾಗೆ ಹೇಗಿತ್ತೋ ಹಾಗೆ ಕೊಡೋ ರೀತಿ ಆಯಿತು. ಈಗ ಮತ್ತೆ ಅನರ್ಹ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ, ನಮ್ಮ ಜಿಲ್ಲೆ, ನಿಮ್ಮ ಜಿಲ್ಲೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ರದ್ದು ಮಾಡಿದ್ದಾರೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ಯಾರು BPL ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇರೋದಿಲ್ವೋ ಅಂಥವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ವೋ ಅಂಥವ್ರದ್ದು, ಮುಖ್ಯವಾಗಿ ಯಾರ್ಯಾರ್ದು KYC ಆಗಿಲ್ವೋ ಅಂಥವ್ರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ. ಈಗ ನಮ್ಮ ರೇಷನ್ ಕಾರ್ಡು ರದ್ದಾಗಬಾರ್ದು, ನಮ್ಮದು ಹೇಗಿದೆಯೋ ಹಾಗೆ ಇರಬೇಕು, ಕಂಟಿನ್ಯೂ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಸಿಂಪಲ್, ಪ್ರತಿಯೊಬ್ಬರು ಕೂಡ KYCನ ಮಾಡಿಬಿಡಿ. KYC ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ನಿಮಗೆ ರೇಷನ್ ಬರುತ್ತಿದೆಯಲ್ಲ, ಅದು ಕೂಡ ಕ್ಯಾನ್ಸಲ್ ಆಗೋದಿಲ್ಲ. ಸರ್ಕಾರದ ಯಾವುದೇ ಸೌಲಭ್ಯಗಳು ಕೂಡ ನಿಮಗೆ ಕಟ್ಟಾಗೋದಿಲ್ಲ. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇರೋವಂಥವ್ರು KYCನ ಮಾಡಿಸ್ಬೇಕು. KYC ಮಾಡಿಸೋದಕ್ಕೆ ಮಾರ್ಚ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಈಗ ನೋಡಿ, ಈಗಾಗಲೇ ರೇಷನ್ ಕಾರ್ಡ್ KYC ಮಾಡಿಸ್ಕೊಳ್ಳೋದಕ್ಕೆ ಬಹಳ ಸಲ ಟೈಮ್ ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರದಿಂದ ಕೂಡ ಮಾರ್ಗಸೂಚಿನ ಪ್ರಕಟ ಮಾಡಿರುವಂಥದ್ದು. ಕೇವಲ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಿಲ್ಲ, ಕೇಂದ್ರ ಸರ್ಕಾರದಿಂದ ಕೂಡ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಕೂಡ KYCನ ಮಾಡಿಸ್ಕೊಳ್ಳಿ ಅಂತ. KYC ಮಾಡಿಸ್ಕೊಳ್ಳೋದು ಬಯೋಮೆಟ್ರಿಕ್ ವೆರಿಫಿಕೇಷನ್ ಕಡ್ಡಾಯ ಆಗಿರೋದ್ರಿಂದ ನಕಲಿ ರೇಷನ್ ಕಾರ್ಡ್ ಯಾರ್ಯಾರು ಇರ್ತಾರೋ ಅದನ್ನೆಲ್ಲ ಕೂಡ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕೇವಲ ಆಧಾರ್ ನಂಬರ್ ಇದ್ದರೆ ಸಾಕು. ಅವರು APL ಹೊಂದೋದಕ್ಕೆ ಎಲಿಜಿಬಲ, BPL ಹೊಂದೋದಕ್ಕೆ ಎಲಿಜಿಬಲ, ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್, ಅವ್ರ ಡೀಟೇಲ್ಸ್ ತೊಗೊಂಡು ಅವ್ರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರಾ, GST ಫೈಲ್ ಮಾಡ್ತಾ ಇದ್ದಾರಾ ಅಂತ ಗೊತ್ತಾಗ್ಬಿಡುತ್ತೆ. ಜೊತೆಗೆ BPL ರೇಷನ್ ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇಲ್ಲ, ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ಅಂದರೆ ಇಮಿಡಿಯೇಟ್ ಅವ್ರಿಗೆ ಡಾಕ್ಯುಮೆಂಟ್ಸು ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ KYC ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಅಂತ ಯೋಜನೆ ಕೂಡ ಇದೆ ಅಲ್ವಾ, ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಯಾರು KYCನ ಮಾಡಿಸ್ಕೊಂಡಿಲ್ವೋ ಅಂಥವರು ದಯವಿಟ್ಟು KYCನ ಮಾಡಿಸ್ಕೊಳ್ಳಿ. ಮಾರ್ಚ್ 31ನೇ ತಾರೀಕು ಒಳಗಡೆ ಮಾಡಿಸ್ಕೋಬೇಕು. ಮತ್ತೆ ನಿಮಗೆ ಎಕ್ಸ್ಟೆನ್ಷನ್ ಮಾಡೋದಿಲ್ಲ, ಮತ್ತೆ ನಿಮಗೆ KYC ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ನ ಆಧಾರ್ ಕಾರ್ಡ್ ನಂಬರ್ನ ತೊಗೊಂಡು ಹೋಗಿ, ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಹೆಬ್ಬೆರಳು ಕೊಟ್ಬಿಟ್ಟು KYCನ ಮಾಡಿಸ್ಕೊಳ್ಳಿ. ಆಲ್ರೆಡಿ ನಾವು KYC ಆಗಿದೆ ಮತ್ತೆ ಮಾಡಿಸ್ಬೇಕಂದ್ರೆ ಇಲ್ಲ, ಆಲ್ರೆಡಿ ಆಗಿತ್ತು ಅಂದರೆ ಅವ್ರಿಗೇನು ತೊಂದರೆ ಇಲ್ಲ. ಬಟ್ ಇನ್ನು ಯಾರ್ಯಾರು ಮಾಡಿಸ್ಕೊಂಡಿಲ್ವೋ ಅಂಥವ್ರದ್ದು ಮಾತ್ರ ಡಿಲೀಟ್ ಮಾಡ್ತಾ ಇದ್ದಾರೆ. ಈಗ 21,000 ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಲ್ವಾ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ಕೂಡ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ನೋಡಿ, ಮೊದಲನೇದಾಗಿ ಬಾಗಲಕೋಟೆಯಲ್ಲಿ 995, ಬಳ್ಳಾರಿಯಲ್ಲಿ 256, ಬೆಂಗಳೂರು ಈಸ್ಟಲ್ಲಿ 531, ಬೆಳಗಾವಿಯಲ್ಲಿ 1482, ಬೀದರಲ್ಲಿ 814, ಹಾಸನದಲ್ಲಿ 1030, ಹಾವೇರಿಯಲ್ಲಿ 336, ಕಲಬುರಗಿಯಲ್ಲಿ 1497, ಮೈಸೂರಲ್ಲಿ 2441, ತುಮಕೂರಲ್ಲಿ 1044, ಕೊಪ್ಪಳದಲ್ಲಿ 506, ಮಂಡ್ಯದಲ್ಲಿ 1168, ವಿಜಯನಗರ 204, ವಿಜಯಪುರ 654, ಯಾದಗಿರಿಲಿ 139 ಸೇರಿದಂತೆ ಒಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಕೂಡ
21,900 ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಸೊ ಅವ್ರದ್ದು BPL ಇಂದ APL ಆಗಿದೆ, ಕೆಲವ್ರದ್ದು ಕಂಪ್ಲೀಟ್ ಕ್ಯಾನ್ಸಲ್ ಆಗಿದೆ. KYC ಯಾರ್ಯಾರು ಆಗಿರೋದಿಲ್ವೋ ಅಂಥವ್ರೆಲ್ಲರದ್ದು ಕೂಡ ಕೇವಲ KYC ಆಗಿಲ್ಲ ಅಂತ ಅಷ್ಟೇ ಅಲ್ಲ, ರೇಷನ್ ಕಾರ್ಡ್ ಡಿಲೀಟ್ ಮಾಡಿರೋದು, ಯಾರ್ಯಾರು IT ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿರ್ತಾರೆ ಅಂಥವ್ರದ್ದು ಕೂಡ BPL ರೇಷನ್ ಕಾರ್ಡ್ನ ರದ್ದು ಮಾಡಿರ್ತಾರೆ. ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅನ್ನೋ ಬೇಸ್ ಮೇಲೆ ರಾಜ್ಯ ಸರ್ಕಾರ ಒಟ್ಟು 21,980 ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಹಾಗೆ ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೆ ಅಥವಾ APL ಕಾರ್ಡ್ ಹೊಂದೋದಕ್ಕೆ ಎಲಿಜಿಬಲ್ ಇದ್ದರೆ ನಿಮ್ಮ ಕಾರ್ಡ್ನ ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಥವಾ APLಗೆ ಪರಿವರ್ತನೆನ ಮಾಡಿಸ್ಕೊಳ್ಳಿ. ಗೌರ್ಮೆಂಟ್ ಕಡೆಯಿಂದ ಗೊತ್ತಾಯಿತು ಅಂದರೆ ನಿಮಗೆ ಫೈನ್ ಕೂಡ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ರೇಷನ್ ಕಾರ್ಡ್ ಮುಖ್ಯ ಮಾಹಿತಿಯಾಗಿತ್ತು. ಮಾರ್ಚ್ 31ನೇ ತಾರೀಕು ಒಳಗಡೆ KYC ಆಗಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.